ಈ ತಿಂಗಳು ಅನ್ನಭಾಗ್ಯ ಅಕ್ಕಿ ವಿತರಣೆಯಲ್ಲಿ ವಿಳಂಬ ಆಗಿದೆ. ರಾಜ್ಯದಿಂದ 2,17,000 ಮೆಟ್ರಿಕ್ ಟನ್ ಅಕ್ಕಿ, ಕೇಂದ್ರದಿಂದ 2,17,000 ಮೆಟ್ರಿಕ್ ಟನ್ ಅಕ್ಕಿ ತಿಂಗಳಿಗೆ. ರಾಜ್ಯ ಕೇಂದ್ರದಿಂದ ಬಿಡುಗಡೆ ಆಗ್ತಾ ಇತ್ತಲ್ಲ ಅಕ್ಕಿ, ಅದೇ ಡಿಲೇ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಚಿವರ ಭೇಟಿಗೆ ಪಡಿತರ ವಿತರಕರ ಸಂಘದ ಸದಸ್ಯರು ಮುಂದಾಗ್ತಾ ಇದ್ದಾರೆ. ಈ ತಿಂಗಳು ಅನ್ನಭಾಗ್ಯದ ಅಕ್ಕಿ ವಿತರಣೆ ಆಗಿಲ್ಲ, ಹಿಂಗಾದ್ರೆ ಹೆಂಗೆ ಅಂತ ಕೇಳ್ತಿದ್ದಾರೆ. ಬಂದವರಿಗೆ ಏನು ಹೇಳಬೇಕು ಅಂತ ಕೇಳ್ತಿದ್ದಾರೆ. ಈ ಕುರಿತಂತೆ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ನಡೆಸಿದೆ, ಬನ್ನಿ ನೋಡ್ಕೊಂಡು ಬರೋಣ. ಸಾಲು ಸಾಲು ನ್ಯಾಯಬೆಲೆ ಅಂಗಡಿಗಳಿಗೆ ಬೀಗ ಬಿದ್ದಿದೆ. ನಾವೀಗ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ನ್ಯಾಯಬೆಲೆ ಅಂಗಡಿಯ ಮುಂದೆ ಇದ್ದೀವಿ. ಇಲ್ಲೂ ಕೂಡ ಇದೇ ಪರಿಸ್ಥಿತಿ, ನ್ಯಾಯಬೆಲೆ ಅಂಗಡಿ ಬಂದ್ ಆಗಿದೆ. ಸೊ ಅಕ್ಕಿ ವಿತರಣೆಯಲ್ಲಿ ವ್ಯತ್ಯಯ ಬೆಂಗಳೂರಿನಾದ್ಯಂತ ಬಹುತೇಕ ಭಾಗಗಳಲ್ಲಿ ಈಗಾಗಲೇ ನ್ಯಾಯಬೆಲೆ ಅಂಗಡಿಗಳು ಬಂದ್ ಆಗಿರುವಂತಹ ದೃಶ್ಯ. ಸೊ ಮಹಾಲಕ್ಷ್ಮಿ ಲೇಔಟಲ್ಲೂ ಕೂಡ ಅದೇ ಸಮಸ್ಯೆಯಾಗಿದೆ. ರಾಜ್ಯ ಸರ್ಕಾರದಿಂದ ಈ ತಿಂಗಳು ಬಿಡುಗಡೆ ಆಗಬೇಕಾಗಿರುವಂತಹ ಅಕ್ಕಿ ಸಿಗದೇ ಇರುವಂತಹ ಕಾರಣಕ್ಕೆ ಪೂರೈಕೆ ಆಗದಿರುವಂತಹ ಹಿನ್ನೆಲೆಯಲ್ಲಿ ಈಗ ಬಂದ್ ಆಗಿರುವಂಥದ್ದು. ಸಾಕಷ್ಟು ಬಡವರು ಡಿಪೆಂಡ್ ಆಗಿರ್ತಾರೆ ಅನ್ನಭಾಗ್ಯದ ಅಕ್ಕಿಗೆ. ಸರ್ಕಾರ ಅದರಲ್ಲೂ ಕೂಡ ಬಹುನಿರೀಕ್ಷಿತ ಗ್ಯಾರಂಟಿ ಇದು. ಸೊ ಪದೇ ಪದೇ ಅಕ್ಕಿ ವಿತರಣೆಯಲ್ಲೂ ಕೂಡ ಸಮಸ್ಯೆ ಆಗ್ತಾ ಇರುವಂಥದ್ದು. ಕಳೆದ ತಿಂಗಳು ಕೂಡ ಒಂದಿಷ್ಟು ಗೊಂದಲಗಳು ಕೂಡ ಉಂಟಾಗಿದ್ವು. ಈಗ ಮತ್ತೆ ಸಮಸ್ಯೆ ಉದ್ಭವ ಆಗ್ತಾ ಇದೆ. ಪೂರೈಕೆಯಲ್ಲಿ ವಿಳಂಬ ಆಗಿರೋದ್ರಿಂದ ಸೊ ನ್ಯಾಯಬೆಲೆ ಅಂಗಡಿಗಳು ಬಂದ್ ಆಗುವಂತಹ ಪರಿಸ್ಥಿತಿಯಲ್ಲಿದ್ದಾವೆ. ಸೊ ಸಾಮಾನ್ಯವಾಗಿ ಜುಲೈ ಮೊದಲ ವಾರದಲ್ಲೇ ಮೊದಲ ಕಂತಿನ ಅಕ್ಕಿ ಬಿಡುಗಡೆ ಆಗ್ತಾ ಇತ್ತು. ಇನ್ನೊಂದು ಕಡೆಯಲ್ಲಿ ಜುಲೈ ಮಧ್ಯಭಾಗ ಬಂದಾಗ 15-16ರಷ್ಟೊತ್ತಿಗೆ ಮಗದೊಂದು 2ನೇ ಕಂತಿನ ಅಕ್ಕಿ ಬಿಡುಗಡೆ ಆಗ್ತಾ ಇತ್ತು. ಬಟ್ ಈ ಬಾರಿ 2 ಕಂತಿನ ಅಕ್ಕಿ ಬಿಡುಗಡೆ ಆಗದಿರುವಂತಹ ಕಾರಣಕ್ಕೆ ನ್ಯಾಯಬೆಲೆ ಅಂಗಡಿಗಳು ಬಂದ್ ಆಗಿದ್ದಾವೆ. ಹೀಗಾಗಿ ಜನಾಕ್ರೋಶ ವ್ಯಕ್ತವಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಪವಿತ್ರ ಕಟ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಇದು ಕೇವಲ ಮಹಾಲಕ್ಷ್ಮಿ ಲೇಔಟ್ನ ಪಡಿತರ ಅಂಗಡಿಗಳ ಕಥೆಯಲ್ಲ. ಬೆಂಗಳೂರಿನ ಬಹುತೇಕ ಪಡಿತರ ಅಂಗಡಿಗಳ ಕಥೆ ಇದೇ ರೀತಿಯಲ್ಲಿದೆ. ಬಹುತೇಕ ಪಡಿತರ ಅಂಗಡಿಗಳು ಕ್ಲೋಸ್ ಆಗಿದ್ದಾವೆ. ಜನ ಅಕ್ಕಿಯನ್ನು ತೆಗೆದುಕೊಂಡು ಹೋಗೋದಕ್ಕೆ ಬಂದು ವಾಪಸ್ ಬರಿಗೈನಲ್ಲಿ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಡಿತರ ಅಂಗಡಿಯ ಮಾಲೀಕರನ್ನು ಕೇಳಿದರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ನಮಗೆ ಸಪ್ಲೈ ಆಗಬೇಕಾದಂತಹ ಅಕ್ಕಿ ಈ ಬಾರಿ ಪೂರೈಕೆ ಆಗಿಲ್ಲ, ಹಾಗಾಗಿಯೇ ಡಿಲೇ ಆಗ್ತಾ ಇದೆ, ಅಕ್ಕಿ ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ. ಇದೇ ವಿಚಾರಕ್ಕೆ ನಾವು ಆಹಾರ ಇಲಾಖೆ ಸಚಿವರನ್ನು ಭೇಟಿ ಆಗಬೇಕು, ಮಾತುಕತೆ ನಡೆಸಬೇಕು, ಚರ್ಚೆ ನಡೆಸಬೇಕು ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಬಟ್ ಇಲ್ಲಿಯವರೆಗೂ ಕೂಡ ರಾಜ್ಯದಾದ್ಯಂತ ಇದೇ ರೀತಿಯ ಸಮಸ್ಯೆ ಸೃಷ್ಟಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಶ್ರೀರಾಮ್ಪುರದಲ್ಲೂ ಕೂಡ ಪಡಿತರ ಅಂಗಡಿಗಳಲ್ಲಿ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಅಲ್ಲಿ ಜನ ಏನು ಹೇಳ್ತಾರೆ, ಮಾಲೀಕರು ಏನು ಹೇಳ್ತಾರೆ, ಬನ್ನಿ ನೋಡ್ಕೊಂಡು ಬರೋಣ. ಅಂಗಡಿಗಳಲ್ಲಿ ಅಕ್ಕಿ ಸಿಗದೆ ಬಡವರು ಕಂಗಾಲಾಗುವಂತಹ ಪರಿಸ್ಥಿತಿ ಬರ್ತಾ ಇದೆ. ಸೊ ಬೆಂಗಳೂರಿನ ಶ್ರೀರಾಮ್ಪುರದ ಬಳಿಯಲ್ಲಿದ್ದೀವಿ. ಇಲ್ಲೂ ಕೂಡ ಪಡಿತರ ಅಂಗಡಿಗೆ ಬೀಗವನ್ನು ಹಾಕಿದ್ದಾರೆ. ರಾಜ್ಯಾದ್ಯಂತ ಸಮಸ್ಯೆ ಆಗ್ತಾ ಇದೆ. ಬಿಕಾಸ್ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಆಗಿರಬೇಕಾಗಿರುವಂತಹ ಅನ್ನಭಾಗ್ಯದ ಅಕ್ಕಿ ವಿತರಣೆ ಆಗಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಪಡಿತರ ಅಂಗಡಿಗಳು ತೆರೆದೇ ಇಲ್ಲ. ಹಾಗಾಗಿ ಜನರಿಗೆ ಅಕ್ಕಿ ಕೂಡ ಸಿಗ್ತಾ ಇಲ್ಲ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಈಗ ವಿತರಣೆಯಲ್ಲಿ ಸಮಸ್ಯೆಯಾಗಿದೆ. ಕೇಂದ್ರ ಸರ್ಕಾರದಿಂದ 2,17,000 ಟನ್ ಅಷ್ಟು ಬರ್ತಾ ಇದೆ. ಸೊ ಅದು ಮಾಮೂಲಿಯಂತೆ ಬಂದಿದೆ. ಬಟ್ ರಾಜ್ಯ ಸರ್ಕಾರದಿಂದ 2,17,000 ಮೆಟ್ರಿಕ್ ಟನ್ ಅಷ್ಟು ಬರಬೇಕಾಗಿತ್ತು. ಬಟ್ ಅದಿನ್ನೂ ಬಾರದಂತಹ ಕಾರಣಕ್ಕೆ, ಇನ್ನೂ ವಿತರಣೆ ಆಗಿರದೇ ಇರುವಂತಹ ಕಾರಣಕ್ಕೆ ಈಗ ಅಂಗಡಿಗಳಿಗೆ ಬೀಗ ಹಾಕುವಂತಹ ಪರಿಸ್ಥಿತಿ ಬಂದಿದೆ. ಸೊ ಹೀಗಾಗಿ ಬಡ ಜನರು ಕಂಗಾಲಾಗಿದ್ದಾರೆ. ಇದರ ಜೊತೆಗೆ ಯಾವತ್ತು ಬರುತ್ತೆ, ಏನು ವಿಳಂಬ ಆಗಿರುವಂತಹ ಕಾರಣ, ಇದ್ಯಾವುದನ್ನು ಕೂಡ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿಲ್ಲ. ಸಾಮಾನ್ಯವಾಗಿ ಮೊದಲ ವಾರದಲ್ಲೇ ಅಕ್ಕಿ ವಿತರಣೆ ಆಗ್ತಾ ಇತ್ತು. ಅಂದ್ರೆ ಈಗ ಜುಲೈ 10ರ ಒಳಗಡೆ ಮೊದಲ ಕಂತಿನ ಅಕ್ಕಿ ವಿತರಣೆ ಆಗಬೇಕಾಗಿತ್ತು. 2ನೇ ಕಂತಿನ ಅಕ್ಕಿ ಏನಿದೆ ಅದು 17ರ ನಂತರ ವಿತರಣೆ ಆಗುತ್ತೆ. ಬಟ್ ಈ ತಿಂಗಳ ಅಕ್ಕಿ ಏನಿದೆ ಇನ್ನೂ ಕೂಡ ವಿತರಣೆ ಆಗಿರದಂತಹ ಕಾರಣಕ್ಕೆ ಬೆಂಗಳೂರಿನಾದ್ಯಂತ ಸೇರಿದಂತೆ ರಾಜ್ಯದಲ್ಲಿ ಈಗ ಪಡಿತರ ಅಂಗಡಿಗಳಿಗೆ ಬೀಗ ಬಿದ್ದಿದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಅಕ್ಕಿ ಬಂದಿಲ್ಲ, ಹಾಗಾಗಿ ಪಡಿತರ ಸ್ಟಾಕ್ ಇಲ್ಲ, ನಾವು ಅಂಗಡಿಯನ್ನು ಕ್ಲೋಸ್ ಮಾಡಿದ್ದೇವೆ ಅನ್ನೋದು ಮಾಲೀಕರ ಮಾತು. ಬೆಂಗಳೂರಿನಲ್ಲಷ್ಟೇ ಈ ರೀತಿ ಸಮಸ್ಯೆನ ಅಂದರೆ ಇಲ್ಲ, ರಾಜ್ಯದಾದ್ಯಂತ ಪಡಿತರ ಅಂಗಡಿಗಳು ಬಹುತೇಕ ಕ್ಲೋಸ್ ಆಗಿದ್ದಾವೆ. ಕಾರಣ ಅಕ್ಕಿ ಸ್ಟಾಕ್ ಇಲ್ಲ ಅನ್ನುವಂತಹ ಕಾರಣವನ್ನು ಹೇಳ್ತಾ ಇದ್ದಾರೆ. ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಸರ್ಕಾರದ ಗಮನ ಸೆಳೆಯೋದಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ.